ವೀಕ್ಷಕರೇ ನಮಸ್ಕಾರ. ಜೀವನದಲ್ಲಿ ನೀವು ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ತಿಳಿಬೇಕು ಅಂದರೆ ದೈವ ಮಾಹಿತಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ನೋಡಿ. ನಿಮ್ಮ ಜೀವನಕ್ಕೆ ದಾರಿದೀಪವಾಗಬಲ್ಲ ಹಾಗೂ ಅನುಕೂಲವಾಗಬಲ್ಲ ವಿಡಿಯೋಗಳನ್ನು ನಾವು ತಿಳಿಸಿಕೊಡುತ್ತೇವೆ. ವಿಡಿಯೋದಲ್ಲಿರುವ ಮಹತ್ವವಾದ ವಿಷಯವನ್ನು ಕೇಳಿ ಅದನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣಿಸುತ್ತೆ. ಆದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಮಾಟ ಮಂತ್ರ ಆಗಿದ್ರೆ ಅದನ್ನು ಉಪ್ಪಿನಿಂದ ತೆಗಿಬೋದು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಮಾಟ ಮಂತ್ರ ಈ ಪದವನ್ನು ಕೇಳಿದರೆ ಸಾಕು, ತಕ್ಷಣ ಜನರು ನಕಾರಾತ್ಮಕವಾಗಿ ಯೋಚಿಸಿ ಭಯಭೀತರಾಗಿ ಬಿಡ್ತಾರೆ. ಆದರೆ ಮಾಟ ಮಂತ್ರದ ಪ್ರಯೋಗದ ಪ್ರಭಾವದಿಂದ ಕಷ್ಟಗಳನ್ನು ಅನುಭವಿಸುತ್ತಿರುವವರ ಪಾಡಂತೂ ಬಹಳಾನೇ ಕಷ್ಟ. ಮಾಟ ಮಂತ್ರ ಪ್ರಯೋಗವಾದ ಪ್ರಾರಂಭದಲ್ಲಿ ಜನರು ಆಲಸ್ಯತನದಿಂದ ಅಥವಾ ಬೇಜವಾಬ್ದಾರಿ ತೋರಿಸೋದ್ರಿಂದ ಮಾಟ ಮಂತ್ರ ಪ್ರಯೋಗವು ಗಂಭೀರ ಹಂತಕ್ಕೆ ತಲುಪುತ್ತೆ ಅಂತ ಹೇಳಲಾಗ್ತದೆ. ಇದರ ಪರಿಣಾಮದಿಂದಾಗಿ ಬಹಳ ಸಮಸ್ಯೆಗಳು ಎದುರಾಗೋಕೆ ಶುರುವಾಗುತ್ತೆ. ಇಂದಿನ ಕಾಲದಿಂದಲೂ ಕೂಡ ಕೆಲವು ಕಡೆ ಮಾಟ ಮಂತ್ರ ಪ್ರಯೋಗ ಮಾಡಲಾಗುತ್ತೆ. ಮುಂದುವರೆದ ಈ ದಿನಗಳಲ್ಲಿ ಹಳ್ಳಿಗಳಿಂದ ಹಿಡಿದು ಪಟ್ಟಣದವರೆಗೆ ತಮಗಾಗದವರನ್ನು ಕಂಡ್ರೆ ಮಾಟ ಮಾಡಿಸುವ ಜನರು ಇದ್ದಾರೆ ಅಂತ ಜನರು ಮಾತನಾಡೋದನ್ನು ನೀವು ಕೇಳಿರಬಹುದು. ಕೆಲವರಂತೂ ಮಾಟ ಮಂತ್ರ ವಶೀಕರಣವನ್ನು ನಂಬೋದಿಲ್ಲ. ಆದರೆ ಇವತ್ತಿಗೂ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ವಾಮಾಚಾರದ ಬಗ್ಗೆ ಜನರಲ್ಲಿ ಭಯ ಇದೆ. ಅಂದರೆ ಇನ್ನು ಕೆಲವರು ಇವುಗಳಲ್ಲಿ ನಂಬಿಕೆ ಇಟ್ಟಿರುತ್ತಾರೆ. ಇದೆಲ್ಲ ಅವರವರ ನಂಬಿಕೆಗೆ ಬಿಟ್ಟದ್ದು. ಆದರೆ ಮನೆ ಮುಂದೆ ನಿಂಬೆಕಾಯಿ, ಕುಂಕುಮ, ಕುಂಬಳಕಾಯಿ ಇವೆಲ್ಲ ಇದ್ದರೆ ಇದು ಖಂಡಿತ ಮಾಟದ ಸಂಕೇತ. ನಿಮ್ಮ ಮನೆ ಮುಂದೆ ಅಥವಾ ಅಕ್ಕಪಕ್ಕ ನಿಂಬೆಹಣ್ಣು, ಕುಂಕುಮ, ಕುಂಬಳಕಾಯಿಯನ್ನು ಯಾರಾದರೂ ಇಟ್ಟೋಗಿದ್ರೆ ಬೇರೆ ಯೋಚನೆನೇ ಮಾಡಬೇಡಿ. ನಿಮ್ಮ ಹಾಗೂ ನಿಮ್ಮ ಮನೆ ಮೇಲೆ ಮಾಟ ಮಂತ್ರ ವಶೀಕರಣವಾಗಿದೆ ಅಂತ ತಿಳ್ಕೋಬೇಕು ನೀವು. ಇನ್ನು ಸುಮ್ಮನೆ ಮನೆಯವರೊಂದಿಗೆ ಜಗಳವಾಗಿದ್ದರೆ ಇದು ಮಾಟದ ಸೂಚನೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಸಮಯದಲ್ಲಿ ಗಾಬರಿಗೊಳ್ಳೋದು, ವ್ಯವಹಾರದಲ್ಲಿ ಅನಪೇಕ್ಷಿತ ಬದಲಾವಣೆಯಾಗೋದು, ಹೆಚ್ಚಾಗಿ ಅನಾರೋಗ್ಯದಿಂದ ಇರೋದು, ಒಂದೇ ವ್ಯಕ್ತಿಯ ಮೇಲೆ ಪದೇ ಪದೇ ಯೋಚಿಸುವುದು, ಸ್ವಲ್ಪನೂ ಕೂಡ ಯೋಚಿಸದೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಮೇಲೆ ವಿಶ್ವಾಸ ಇಡೋದು, ಹೆಚ್ಚು ಕೋಪಗೊಳ್ಳೋದು, ಹೆದರಿಕೆಯಾಗುವಂತಹ ಕನಸು ಬೀಳೋದು, ಮಾನಸಿಕವಾಗಿ ಅಸ್ವಸ್ಥರಾಗಿರೋದು ಇವೆಲ್ಲ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನುವ ಸೂಚನೆಗಳು. ಇನ್ನು ಮಾಟ ಮಂತ್ರ ಏನಿದ್ರು ಜೊತೆಯಲ್ಲಿ ಇದ್ದವರೇ ಮಾಡೋದಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಜೊತೆಯಲ್ಲಿ ಇರುವವರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಇರಿ. ಸಾಧ್ಯವಾದಷ್ಟು ಇತರರ ಮನೆಯಲ್ಲಿ ತಿನ್ನೋದನ್ನು ಹಾಗೂ ಕುಡಿಯೋದನ್ನು ಬಿಟ್ಬಿಡಬೇಕು. ಮನೆಯ ಅಕ್ಕಪಕ್ಕ ನಿಂಬೆಹಣ್ಣು, ಕುಂಕುಮ, ಅರಿಶಿಣ ಇದ್ದರೆ ಅದನ್ನು ಮುಟ್ಟಬೇಡಿ. ಅದನ್ನು ನೋಡಿದ ತಕ್ಷಣ ಅದರ ಮೇಲೆ ಸಗಣಿ ನೀರನ್ನು ಹಾಕಿ ನಂತರ ಅದನ್ನೆಲ್ಲ ನದಿಯಲ್ಲಿ ಅಥವಾ ಕೆರೆಯಲ್ಲಿ ವಿಸರ್ಜಿಸಿ. ಹಾಗೆ ಮನೆಯಲ್ಲಿ ಬೆಕ್ಕು ಇಲ್ಲವೇ ನಾಯಿಯನ್ನು ಸಾಕಬೇಕು. ಮತ್ತು ನಾಯಿಯನ್ನು ಸಾಕೋದ್ರಿಂದ ಮಾಟದ ಪ್ರಭಾವ ನಿಮ್ಮ ಮೇಲೆ ಆಗೋದಕ್ಕಿಂತ ಮುನ್ನ ಅವುಗಳ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ವಿಘ್ನ ವಿನಾಯಕ ಗಣೇಶನನ್ನು ನಂಬಿದರೆ ಯಾವ ಮಾಟವೂ ನಿಮ್ಮ ಹತ್ರ ಸುಳಿಯೋದಿಲ್ಲ. ದಿನನಿತ್ಯ ಗಣೇಶನ ದೇವಾಲಯಕ್ಕೆ ಹೋಗಿ ಕೆಂಪು ದಾಸವಾಳವನ್ನು ಸಮರ್ಪಿಸಿ ಬೇಡ್ಕೊಂಡ್ರೆ ಯಾವುದೇ ಮಾಟ ಪ್ರಯೋಗ ನಿಮ್ಮ ಮೇಲೆ ಆಗಿದ್ರೂ ಎಲ್ಲವೂ ಕೂಡ ನಾಶವಾಗುತ್ತೆ. ಹಾಗೆ ಮನೆಯನ್ನು ಉಪ್ಪು ಬೆರೆಸಿದ ನೀರಿನಿಂದ ಉಜ್ಜಿ, ಇದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು ನಾಶವಾಗುವುದು ಖಂಡಿತ. ಇನ್ನು ಗಣೇಶ ವಿಗ್ರಹವನ್ನು ದೇವರ ಕೋಣೆಯಲ್ಲಿ ಸ್ಥಾಪಿಸುವ ಮುನ್ನ ಮೊದಲಿಗೆ ಆ ಜಾಗಕ್ಕೆ ಕಲ್ಲುಪ್ಪು ಹಾಕಿ. ಇದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಕೆಲವರು ಹಣಕ್ಕಾಗಿ ಮಾಟ ಮಂತ್ರದ ಪ್ರಯೋಗಕ್ಕೆ ಮೊರೆ ಹೋಗ್ತಾರೆ. ಇನ್ನು ಕೆಲವರು ಆಸ್ತಿ ಅಂತಸ್ತಿಗಾಗಿ, ಇನ್ನು ಕೆಲವರು ಹೆಣ್ಣಿಗಾಗಿ, ಹೀಗೆ ಅನೇಕ ವಿಚಾರಗಳಿಗಾಗಿ ಮಾಟ ಮಂತ್ರದ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ತೀರಾ ವಿದ್ಯಾವಂತರು ಅನಿಸ್ಕೊಂಡವರು ಕೂಡ ಈ ದಾರಿಯನ್ನು ಹಿಡಿದಿದ್ದಾರೆ ಅನ್ನೋದೇ ವಿಪರ್ಯಾಸ. ಇನ್ನು ಗಂಭೀರ ಸ್ವರೂಪದ ಮಂತ್ರದ ಮಾಟ ಪ್ರಯೋಗವಾದಾಗ ಅದನ್ನು ಸುಲಭವಾಗಿ ಹೇಗೆ ಪರಿಹರಿಸಿಕೊಳ್ಳಬಹುದು ಅನ್ನೋದನ್ನು ಈಗ ನೋಡೋಣ. ಇನ್ನು ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದೆ ಅನ್ನೋ ಅನುಮಾನವಿದ್ದರೆ ಪ್ರತಿದಿನ ಸ್ನಾನ ಮಾಡುವಂತಹ ನೀರಿಗೆ ಒಂದೇ ಒಂದು ಹರಳು ಉಪ್ಪನ್ನು ಅಂದರೆ ಕಲ್ಲುಪ್ಪನ್ನು ಬೆರೆಸಿ ಆ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು. ಈ ರೀತಿ ಕಲ್ಲುಪ್ಪನ್ನು ನೀರಿಗೆ ಬೆರೆಸಿ
ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಮೇಲೆ ಆದಂತಹ ಮಾಟ ಮಂತ್ರ ಪ್ರಯೋಗಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತೆ. ಹಾಗೆ ನೀವು ಹೊರಗಡೆಯಿಂದ ಬಂದಾಗ ನಿಮಗೆ ಬಹಳ ಆಯಾಸ ಅನಿಸಿದ್ರೆ ತಕ್ಷಣ ಒಂದು ಬಕೆಟ್ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಆಯಾಸವನ್ನು ಹಾಗೆ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಬಹುದು. ಹೀಗೆ ಮಾಡೋದ್ರಿಂದ ನೀವು ತುಂಬ ಶಕ್ತಿಶಾಲಿ ಆಗ್ತೀರಾ, ಹಾಗೆ ಚುರುಕುತನದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಯಾವುದೇ ಕಾರಣಕ್ಕೂ ಉಪ್ಪನ್ನು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ವರ್ಗಾವಣೆ ಮಾಡಬಾರ್ದು. ಇದರಿಂದಲೂ ಕೂಡ ನಕಾರಾತ್ಮಕ ಶಕ್ತಿಗಳು ಪ್ರಸಾರವಾಗುವ ಸಾಧ್ಯತೆ ಇದೆ. ನಂತರ ನೀವು ಮಾಡಿಕೊಳ್ಳಬೇಕಾದಂತಹ ಮತ್ತೊಂದು ಪರಿಹಾರ ಏನಪ್ಪಾ ಅಂದರೆ, ಮನೆಗೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ತೊಂದರೆನೇ ಎದುರಾಗಬಾರದು ಅಂದರೆ, ಮನೆಯ ಹೆಣ್ಣು ಮಕ್ಕಳು ಬೆಳಿಗ್ಗೆ ಎದ್ದ ಕೂಡಲೇ ಯಾರ ಬಳಿಯೂ ಮಾತನಾಡದೆ ಒಂದು ಪರಿಹಾರವನ್ನು ಮಾಡಬೇಕು. ಆ ಪರಿಹಾರ ಏನಪ್ಪಾ ಅಂದರೆ, ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ಮನೆಯ ಮುಖ್ಯ ದ್ವಾರದ ಮುಂದೆ ನಿಂತು ಮನೆಗೆ ದೃಷ್ಟಿಯನ್ನು ತೆಗೆದು ಯಾರು ಓಡಾಡದೆ ಇರುವಂತಹ ಜಾಗದಲ್ಲಿ ಅದನ್ನು ಹಾಕಬೇಕು. ಇನ್ನು ಉಪ್ಪಿನ ತಂತ್ರಸಾರ ಮೊದಲನೇ ವಿಧಾನವನ್ನು ನಿಮಗೆ ತಿಳಿಸುತ್ತೇನೆ, ದಯವಿಟ್ಟು ಗಮನವಿಟ್ಟು ಕೇಳಿ. ಈ ತಂತ್ರಸಾರ ಮಾಡುವ ಮುನ್ನ ಇದರ ಬಗ್ಗೆ ನಂಬಿಕೆ ಅತಿ ಮುಖ್ಯವಾಗಿರಬೇಕು. ಪ್ರತಿ ಮಂಗಳವಾರ ಅಥವಾ ಶನಿವಾರ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ನಿಮ್ಮ ಮುಷ್ಟಿಯಷ್ಟು ಉಪ್ಪನ್ನು ಸೇರಿಸಿ ನಿಮ್ಮ ಮನೆಯ ಯಾವುದಾದರೂ ಒಂದು ದಿಕ್ಕಿನಲ್ಲಿ ಇಡಿ. ದಿನಪೂರ್ತಿ ಅದೇ ಜಾಗದಲ್ಲಿ ಉಪ್ಪಿನ ನೀರನ್ನು ಇಡಬೇಕು. ಉಪ್ಪಿನ ನೀರಿಗೆ ತಟ್ಟೆಯನ್ನು ಮುಚ್ಚಬೇಡಿ. ಈ ಉಪ್ಪಿನ ನೀರು ತನ್ನ ಬಣ್ಣವನ್ನು ಬದಲಿಸಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತಾನೆ ಅರ್ಥ. ಈ ನೀರನ್ನು ದಯವಿಟ್ಟು ಯಾವುದೇ ಗಿಡಗಳಿಗೆ ಅಥವಾ ಮರಕ್ಕೆ ಹಾಕಬೇಡಿ. ಈ ನೀರನ್ನು ನಿಮ್ಮ ಮನೆಯ ಯಾವುದಾದ್ರು ಸಿಂಕ್ ಅಥವಾ ಮೋರಿಗೆ ಹಾಕಿ. ಇನ್ನು ಉಪ್ಪಿನ ತಂತ್ರಸಾರ ಎರಡನೇ ವಿಧಾನವನ್ನು ತಿಳಿಸ್ತೀನಿ ಕೇಳಿ. ಇದು ಕೂಡ ಪ್ರತಿ ಮಂಗಳವಾರ ಅಥವಾ ಶನಿವಾರ ಮಾಡುವಂಥದ್ದು. 4 ದಿಕ್ಕಿಗೆ ಅಂದರೆ ಈಶಾನ್ಯ, ನೈಋತ್ಯ, ವಾಯುವ್ಯ ಹಾಗೂ ಆಗ್ನೇಯ ದಿಕ್ಕುಗಳಿಗೆ 4 ಬಿಳಿ ಹಾಳೆಗಳನ್ನು ಹಾಕಿ ಅದರ ಮೇಲೆ 2 ವಿಳ್ಯೆದೆಲೆ ಇಟ್ಟು ಅದರ ಮೇಲೆ ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ಇಡಬೇಕು. 1 ಗಂಟೆಯ ಕಾಲ ಮನೆಯ ಎಲ್ಲ ಕಿಟಕಿಗಳನ್ನು ಮುಚ್ಚಬೇಕು. ಮರುದಿನ ಇವೆಲ್ಲವನ್ನು ತಗೊಂಡು 3 ದಾರಿ ಸೇರೋ ಕಡೆ ಎಸಿಬೇಕು. ಇದರಿಂದ ನಿಮ್ಮ ಮನೆಗೆ ದೃಷ್ಟಿದೋಷ ಇದ್ದರೆ ಅಥವಾ ನಕಾರಾತ್ಮಕ ಶಕ್ತಿ ಇದ್ದರೆ ಇವೆಲ್ಲವೂ ದೂರವಾಗಿ ನೆಮ್ಮದಿ, ಸುಖ ಹಾಗೂ ಶಾಂತಿ ದೊರೆಯುತ್ತೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿಯೂ ಲಾಭ ನಿಮ್ಮದಾಗುತ್ತೆ. ಹಾಗಾಗಿ ನಿಮ್ಮ ಮನೆಯ ಎಲ್ಲ ಕಷ್ಟಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಈ ತಂತ್ರಸಾರವನ್ನು ಬಳಸಿ ಲಾಭವನ್ನು ಪಡೆದುಕೊಳ್ಳಿ. ಹಾಗೆ ಈ ಮಾಟ ಮಂತ್ರ, ವಶೀಕರಣ ಇವುಗಳೆಲ್ಲವನ್ನು ನಾಶ ಮಾಡೋಕ್ಕೆ ಕೆಲವು ಸರಳವಾಗಿರುವ ಉಪಾಯಗಳನ್ನು ನಾನು ತಿಳಿಸಿಕೊಡುತ್ತೇನೆ. ಮೊದಲನೆಯದಾಗಿ ನಿಮ್ಮ 2 ಕೈಗಳಲ್ಲಿ ಕಲ್ಲುಪ್ಪನ್ನು ಹಿಡಿದು ಗಟ್ಟಿಯಾಗಿ ಮುಚ್ಕೋಬೇಕು. ಸ್ವಲ್ಪ ಸಮಯದ ನಂತರ ಉಪ್ಪನ್ನು ವಾಶ್ ಬೇಸನ್ಗೆ ಇರಿಸಬೇಕು. ಎರಡನೆಯದಾಗಿ ವಾಮಾಚಾರ ಪ್ರಯೋಗಕ್ಕೆ ಒಳಗಾಗಿರುವ ವ್ಯಕ್ತಿ 21 ದಿನ 1 ಹಿಡಿ ಕಲ್ಲುಪ್ಪು ಮತ್ತು ಮೆಣಸನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿದ್ರಿಸುವಾಗ ತನ್ನ ತಲೆಯ ಪಕ್ಕದಲ್ಲಿ ಇಟ್ಕೊಂಡು ಮಲಗಬೇಕು. 21 ದಿನಗಳ ನಂತರ ಅದನ್ನು ಹರಿಯುವ ನೀರಿಗೆ ಬಿಡೋದ್ರಿಂದ ವಾಮಾಚಾರ ನಿವಾರಣೆಯಾಗುತ್ತೆ. ಇನ್ನು ಮೂರನೆಯದಾಗಿ 5 ಶಿವನ ದೇವಸ್ಥಾನಗಳಿಗೆ 5 ಶನಿವಾರ ಹೋಗಿ ಅಲ್ಲಿಂದ ಕುಂಕುಮವನ್ನು ತಂದು ಹಣೆಗೆ ಧರಿಸೋದ್ರಿಂದ ಮಾಟ ನಿವಾರಣೆಯಾಗುತ್ತದೆ. ಜೊತೆಗೆ ಸ್ಫಟಿಕಲಿಂಗವನ್ನು ಸರಿಯಾದ ವಿಧಾನದಿಂದ ಪೂಜಿಸಿದರೂ ಒಳಿತಾಗುತ್ತೆ. ಇನ್ನು 4ನೆಯದು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಒಂದು ತೆಂಗಿನಕಾಯಿಯನ್ನು ವಾಮಾಚಾರಕ್ಕೆ ಒಳಗಾಗಿರುವ ವ್ಯಕ್ತಿ 21 ಬಾರಿ ನೀವಾಳಿಸಿ 3 ದಾರಿ ಸೇರುವಲ್ಲಿ ಹೊಡೆದು ಹಿಂತಿರುಗಿ ನೋಡದೆ ಬರೋದು ಕೂಡ ಒಂದು ಪರಿಣಾಮಕಾರಿಯಾದಂತಹ ಪರಿಹಾರ ಕ್ರಮವಾಗಿದೆ. ಇನ್ನು 5ನೆಯದು, ಇನ್ನು ಮನೆಗಳಿಗೆ ದುಷ್ಟಗ್ರಹ ಕಾಟ ತಡೆಯೋಕೆ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ದೇವರ ಕೋಣೆಯಲ್ಲಿಡಿ. 6 ಮನೆಯಲ್ಲಿ ಓಂಕಾರವನ್ನು ಯಥೇಚ್ಛವಾಗಿ ಹೇಳೋದ್ರಿಂದ ಕೂಡ ಯಾವುದೇ ಮಾಟ ಮಂತ್ರ, ದುಷ್ಟಗ್ರಹ ನಿಮಗೆ ಸಮಸ್ಯೆ ಉಂಟು ಮಾಡೋದಿಲ್ಲ. 7 ಮಹಾಮೃತ್ಯುಂಜಯ ಮಂತ್ರ ಜಪಿಸೋದ್ರಿಂದ ಬಹಳ ಒಳ್ಳೆಯದು. ಹಾಗೆ ಧ್ಯಾನದಿಂದ ನಮ್ಮ ಸುತ್ತಲಿನ ಪ್ರಭಾವಳಿ ಶಕ್ತಿಶಾಲಿಯಾಗಿ ವಾಮಾಚಾರದಿಂದ ದುಷ್ಟಶಕ್ತಿಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ. 8 ಆಂಜನೇಯ ಸ್ವಾಮಿ ದರ್ಶನ ಹಾಗೂ ಸ್ಮರಣೆ ಹೆಚ್ಚು ಪರಿಣಾಮಕಾರಿ. ಹನುಮಾನ್ ಚಾಲೀಸ್ನ ಪಠಣೆಯಂತೂ ದುಷ್ಟ ನಿವಾರಣೆಗೆ ರಾಮಬಾಣ ಅಂತ ಹೇಳ್ಬೋದು. 9 ಮಾಟಕ್ಕೆ ಸಂಬಂಧಪಟ್ಟ ತಜ್ಞರ ಸಲಹೆ ಪಡೆದರೆ ಇನ್ನೂ ಒಳ್ಳೆಯದು. 10 ನಿಮ್ಮ ಹಾಸಿಗೆ ಸುತ್ತ ಹಸಿರು ಹಾಕುವುದರಿಂದ ಕೂಡ
ಕೆಟ್ಟ ಶಕ್ತಿಗಳು ರಾತ್ರಿ ಹೊತ್ತಲ್ಲಿ ನಿಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಯಾವುದೋ ಒಂದು ನಿರ್ದಿಷ್ಟ ದಿವಸ ಮಾತ್ರ ವಾಮಾಚಾರದ ಪರಿಣಾಮಗಳು ನಿಮ್ಮ ಮೇಲೆ ಆಗಿದೆ ಅನಿಸಿದರೆ, ಅಥವಾ ದೃಷ್ಟಿಯಾಗಿದೆ, ಕೆಟ್ಟ ಕಣ್ಣು ಬಿದ್ದಿದ್ರೆ ಅನಿಸಿದರೆ, ಅದೇ ದಿನ ಸಂಜೆ ಹೀಗೆ ಮಾಡಿ, ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು 21 ಬಾರಿ ತಲೆಯಿಂದ ಕಾಲಿನವರೆಗೆ ದೃಷ್ಟಿಯನ್ನು ತೆಗೀರಿ. ನಂತರ ಅದನ್ನು 4 ಭಾಗಗಳಾಗಿ ದೂರ ಎಸರಿ. ಒಂದು ವೇಳೆ ನಿಮ್ಮ ಇಡೀ ಕುಟುಂಬಕ್ಕೆ ವಾಮಾಚಾರ ಮಾಡಿದ್ದಾರೆ ಅನಿಸಿದರೆ, ಗಂಜಲ ಅಥವಾ ಗೋಮೂತ್ರವನ್ನು ಪ್ರತಿದಿನ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ಮನೆಯಲ್ಲಿ ಎಲ್ಲೆಡೆ ಅಥವಾ ಎಲ್ಲರ ಮೇಲೂ ಚಿಮುಕಿಸಿ. ಜೊತೆಗೆ ಮನೆಯಲ್ಲಿ ಲೋಬಾನದ ಹೊಗೆಯನ್ನು ಹಾಕಿ. ಇನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ತಮ್ಮ ಕೆಲಸದ ಮೇಲೆ ಜವಾಬ್ದಾರಿಗಳಿಂದ ಸಂಪೂರ್ಣ ಕಳಚಿಕೊಂಡಿದ್ದಂತೆ ಕಾಣಿಸಿದರೆ, ಇದ್ದಕ್ಕಿದ್ದಂತೆ ವರ್ಚಿಸಿದಂತೆ ಕಾಣಿಸಿದರೆ, ನಿಮ್ಮ ಮನೆ ಹಾಗೆ ಕೆಲಸ ಮಾಡೋ ಸುತ್ತಮುತ್ತ ಯಾವುದೇ ಅನುಮಾನವಿರುವಂತಹ ವಸ್ತು ಸಿಗುತ್ತಾ ಅಂತ ಹುಡುಕಿ. ಒಂದು ವೇಳೆ ಸಿಕ್ಕಿದ್ರೆ ಸಂಪೂರ್ಣವಾಗಿ ಸುಟ್ಟು ಸ್ವಲ್ಪ ಗಂಗಾಜಲ ಪ್ರೋಕ್ಷಣೆ ಮಾಡಿ, ಧೂಪವನ್ನು ಹಚ್ಚಿ. ಇದರಿಂದ ವಾಮಾಚಾರ ಪರಿಣಾಮ ಸಂಪೂರ್ಣವಾಗಿ ನಾಶವಾಗುತ್ತೆ. ಈ ಮಾಹಿತಿ ಇಷ್ಟವಾದರೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೈವ ಮಾಹಿತಿ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.